ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಒಂದು ಕತೆ ಹೇಳೋಣ ಅಂತ ಬಂದೀನಿ. ಅದೇನೆಂದರೆ ಮೋಟಿವೇಶನ್ ಕತೆ. ಶ್ರೀಕೃಷ್ಣ ಒಬ್ಬ ವ್ಯಕ್ತಿಗೆ ಏನಂತ ಹೇಳ್ತಾನೆ ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಮನುಷ್ಯ ಇರ್ತಾನೆ, ತುಂಬಾ ಕೆಲಸ, ತುಂಬಾ ಡಿಪ್ರೆಷನ್ನು, ತುಂಬಾ ಪ್ರೆಷರು, ಅವನ ಮೇಲೆ ತುಂಬ ಪ್ರೆಷರ್ ಇರ್ತದೆ. ಆವಾಗ ಅವನು ಅಂದ್ಕೊತಾನೆ, ಇದೆಲ್ಲ ನನಗೇ ಆಗ್ತದ, ಎದಕ್ಕೆ ಇಷ್ಟೊಂದು ನನಗೆ ಆಗ್ತದೆ ಅಂತ ಭಾಳ ಫಸ್ಟ್ರೇಷನ್ ಆಗ್ತದೆ. ಇಷ್ಟೊಂದು ಸಮಸ್ಯೆ ನನಗೆ ಮಾತ್ರ ಯಾಕೆ ಕೊಟ್ಟಿದ್ದಾನೆ ಅಂಥೇಳಿ ಹೊರಗಡೆ ನೋಡ್ತಾನೆ. ಎಷ್ಟೊಂದು ಜನ ಹ್ಯಾಪಿಯಾಗಿರ್ತಾರೆ, ಸುಂದರವಾಗಿ ಇರ್ತಾರೆ, ಎಷ್ಟೊಂದು ಸಮಸ್ಯೆಗಳೇ ಇರಲ್ಲ ಅಂತ ಅನ್ನಿಸ್ತದೆ, ಹಾಗೆಲ್ಲ ಇರ್ತಾರೆ. ಆವಾಗ ಅವನು ಏನು ಮಾಡ್ತಾನೆ, ಗುಡಿಗೆ ಹೋಗ್ತಾನೆ. ಆವಾಗ ಶ್ರೀಕೃಷ್ಣನ ಮುಂದೆ ನಿಲ್ತಾನೆ. ಯಾಕಪ್ಪ ನನಗೊಂದೇ ಇಷ್ಟೊಂದು ಕಷ್ಟನೆಲ್ಲ ಕೊಟ್ಟಿದ್ದೀನಿ ನೀನು, ಯಾಕೆ ಅಂಥೇಳಿ ಕೇಳ್ತಾನೆ. ಆವಾಗ ಅದನ್ನೇ ವಿಚಾರ ಶ್ರೀಕೃಷ್ಣನ ಮುಂದೆ ಹೇಳಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ಮಲ್ಕೊಂಡಾಗ ಶ್ರೀಕೃಷ್ಣ ಕನಸಿನಲ್ಲಿ ಬರ್ತಾನೆ. ಕನಸಿನಲ್ಲಿ ಬಂದು ಅವನಿಗೇನು ಹೇಳ್ತಾನೆ, ನೀನು ಒಂದು ಕೆಲಸ ಮಾಡು, ನಾಳೆ ಎಷ್ಟು ಜನನಾಗತ್ತೆ ಅಷ್ಟು ಜನ ನೋಡು, ಯಾರಾದರೂ ಒಬ್ಬರು ಸಮಸ್ಯೆನೇ ಇಲ್ಲದ ಜನನ ನನ್ನ ಹತ್ರ ಬಂದು ತೋರಿಸು ಅಂತ ಹೇಳ್ತಾನೆ. ಆವಾಗ ಅವನೇನು ಮಾಡ್ತಾನೆ ಅನ್ನೋದು ನಾನು ಅಡುಗೆ ಮಾಡ್ಕೊತ ನಿಮ್ಗೆ ಹೇಳ್ತೀನಿ. ಆವಾಗ ಅವನೇನು ಮಾಡ್ತಾನೆ, ಎಲ್ಲರನ್ನೂ ನೋಡ್ತಾನೆ, ಎಲ್ಲರನ್ನೂ ನೋಡ್ಕೊತ ಹೋಗ್ತಾನೆ. ಒಬ್ಬ ದೊಡ್ಡ ಶ್ರೀಮಂತ, ಅವನ ಹತ್ರ ಕಾರು, ಬಂಗ್ಲೆ, ಕೆಲಸದವರು, ದುಡ್ಡು, ಪ್ರಾಪರ್ಟಿ, ಅವನಿಗೇನು ಸಮಸ್ಯೆನೇ ಇಲ್ಲ ಅನಿಸುತ್ತೆ. ಆವಾಗ ಅವನ ಹತ್ರ ಹೋದಾಗ ಅವನಿಗೇನು ಗೊತ್ತಾಗ್ತದೆ, ಅವನಿಗೆ ದೊಡ್ಡ ದೊಡ್ಡ ಕಾಯಿಲೆಗಳಿರ್ತದೆ. ಅವನಿಗೆ ಎಷ್ಟೊಂದು ತಿನ್ನಲಿಕ್ಕಿದ್ರೂ ಅವನಿಗೆ ತಿನ್ನಲಿಕ್ಕೆ ಆಗ್ತಿರಲ್ಲ. ಅದೇ ಅವನ ಹತ್ರ ಇರೋ ದೊಡ್ಡ ಸಮಸ್ಯೆ. ಆಮೇಲೆ ಇನ್ನೊಬ್ಬನ ಹತ್ರ ಬರ್ತಾನೆ, ಒಬ್ಬ ಬಡವ ಇರ್ತಾನೆ. ಅವನ ಹತ್ರ ಅವನು ಕಲ್ಲು ತಿಂದ್ರೂ ಅರಗಿಸ್ಕೊಳ್ಳೋ ಶಕ್ತಿ ಇರುತ್ತೆ, ಆದರೆ ಅವನ ಹತ್ರ ದುಡ್ಡೇ ಇರಲ್ಲ. ಆ ಕಲ್ಲು ತೊಗೋಬೇಕಂದ್ರೂ ದುಡ್ಡು ಬೇಕಲ್ಲ, ಅವನ ಹತ್ರ ಏನೂ ಇರಲ್ಲ. ಅವನು ಏನೋ ಮಾಡಿ ಇದು ಮಾಡಿ ತಿಂತಾ ಇರ್ತಾನೆ. ಅದೇ ಅವನ ಹತ್ರ ಇರೋ ದೊಡ್ಡ ಸಮಸ್ಯೆ. ಹಾಗೆ ಪ್ರತಿಯೊಬ್ಬ ಸಣ್ಣ ಪುಟ್ಟ ಎಷ್ಟೇ ಜನ ಇರಲಿ, ಎಲ್ಲರಿಗೂ ಒಂದು ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅದೇ ಜೀವನ. ಸಮಸ್ಯೆ ಇರಲಾರ್ದು ಮನುಷ್ಯನೇ ಇಲ್ಲ. ಅದನ್ನೇ ಅವನು ರಾತ್ರಿ ಬಂದು ಮತ್ತೆ ಶ್ರೀಕೃಷ್ಣ ಬರ್ತಾನೆ ಅವನ ಕನಸಿನಾಗ. ಆವಾಗ ಅವನು ಹೇಳ್ತಾನೆ, ಇಲ್ಲ ಸಿಕ್ನಾ ಅಂತ ಕೇಳ್ತಾನೆ. ಆವಾಗ ಅವನು ಹೇಳ್ತಾನೆ, ಇಲ್ಲ ಪ್ರಭು, ನನಗೆ ಸಿಕ್ಕಿಲ್ಲ ಅಂತ. ಅದೇ ಅಪ್ಪ ಜೀವನ. ಸಮಸ್ಯೆ ಇಲ್ಲದ ಜೀವನನೇ ಇಲ್ಲ. ನೀವೆಲ್ಲೇ ಹುಡ್ಕೊತ ಹೋಗು, ಏನೇ ಮಾಡು, ಆದರೆ ಎಲ್ಲ ಮನುಷ್ಯಕ್ಕೆ ಸಣ್ಣದು ಪುಟ್ಟದು ದೊಡ್ಡದು ಅನ್ನೋ ಸಮಸ್ಯೆ ಇದ್ದೇ ಇದೆ. ಆ ಸಮಸ್ಯೆಯನ್ನು ಎದುರಿಸಿ ಬಾಳವನೇ ನಿಜವಾದ ಮನುಷ್ಯ. ಯಾವಾಗಲೂ ಮನುಷ್ಯಗೆ ಧೈರ್ಯ ಬೇಕು, ಛಲ ಬೇಕು, ಭಕ್ತಿ ಬೇಕು, ನಾನು ಮಾಡೇ ತೀರ್ತೀನಿ ಅನ್ನೋದಿರಬೇಕು. ಅಂದರೆ ಮಾತ್ರ ಜೀವನದಲ್ಲಿ ಗೆಲುವು ಸಿಗೋಕ್ಕೆ ಸಾಧ್ಯ. ನೀವು ಏನೇ ಮಾಡಿರಿ, ನಾನು ಮಾಡ್ತೀನಿ ದೇವ್ರೇ ಅನ್ನೋ ದೇವರಲ್ಲಿ ನಂಬಿಕೆ ಇಟ್ಟು, ನೀ ನನಗೆ ಸಾಥ್ ಕೊಟ್ಟೇ ಕೊಡ್ತೀಯ ಅನ್ನೋ ನಂಬಿಕೆ ಇಡಬೇಕು. ಆಮೇಲೆ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೊತಾನೆ ಹೋದರೆ ದೇವರು ಖಂಡಿತವಾಗ್ಲೂ ನಿಮ್ಮನ್ನ ಕೈ ಹಿಡ್ದೇ ಹಿಡ್ತಾನೆ. ದೇವರಲ್ಲಿ ಆ ಅಚಲವಾದ ಭಕ್ತಿ, ದೃಢ ಧೈರ್ಯ, ನಿರ್ಧಾರ ಎಲ್ಲನೂ ಕೊಡಪ್ಪ ಅಂಥೇಳಿ ನಾವು ಬೇಡ್ಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊತ ಹೋದರೆ ದೇವರು ಖಂಡಿತವಾಗ್ಲೂ ನಮ್ಮ ಕೈ ಹಿಡ್ದೇ ಹಿಡ್ತಾನೆ. ಇದೇ ಇವತ್ತು ನಾನು ನಿಮ್ಗೆ ಹೇಳಬೇಕು ಅಂದ್ಕೊಂಡಿರೋ ಕತೆ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಫ್ರೆಂಡ್ಸ್. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಓಕೆ, ಬಾಯ್.